ಒಂದೆರಡು ಹುಡುಗಿಯರನ್ನ ನೋಡಿದ್ದೇನೆ. ಎರಡನೇ ಮದುವೆ ಬಗ್ಗೆ ಚಂದನ್ ಶೆಟ್ಟಿಯ ಮುಕ್ತವಾದ ಮಾತು. ಡಿವೋರ್ಸ್ ಪಡೆದ ಮೇಲೆ ಚಂದನ್ ಶೆಟ್ಟಿ ಬೇಸರದಲ್ಲಿದ್ರು, ಮಂಕಾಗಿ ಹೋಗಿದ್ರು. ಆದ್ರೀಗ ಚಂದನ್ ಶೆಟ್ಟಿ ಪುಟಿದೆದ್ದಿದ್ದಾರೆ, ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ಎರಡನೇ ಮದುವೆಯ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಈಗಾಗಲೇ ಒಂದೆರಡು ಹುಡುಗಿಯರನ್ನ ಚಂದನ್ ಶೆಟ್ಟಿ ನೋಡಿದ್ದಾರಂತೆ. ಮುಂದಿನ ವರ್ಷ ಎರಡನೇ ಮದುವೆ ಆಗ್ತಾರಂತೆ. ಕನ್ನಡ ರಾಪರ್ ಚಂದನ್ ಶೆಟ್ಟಿ ಮತ್ತೆ ಮದುವೆ ಆಗ್ತಾರಂತೆ. ಹಾಗಂತ ಇದು ಗಾಸಿಪ್ ಇರಬೇಕು ಅಂತ ಭಾವಿಸಬೇಡಿ ವೀಕ್ಷಕರೇ. ಇದು ಗುಸುಗುಸು ಸುದ್ದಿ ಅಲ್ಲವೇ ಅಲ್ಲ. ಸ್ವತಃ ಚಂದನ್ ಶೆಟ್ಟಿ ಅವರೇ ತಮ್ಮ ಎರಡನೆಯ ಮದುವೆಯ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಡಿವೋರ್ಸ್ ಆದಾಗ ಬೇಸರ ಆಗಿತ್ತು, ವಿಚ್ಛೇದನ ಪಡೆದಾಗ ತಮ್ಮ ಮನಸ್ಸಿಗೆ ತುಂಬಾ ಬೇಸರವಾಗಿತ್ತು. ಅದು ಕೆಲಸದ ಮೇಲೂ ಪರಿಣಾಮವನ್ನ ಬೀರಿತು. ಈಗ ಆ ನೋವಿನಿಂದ ಹೊರಬರುತ್ತಿರುವುದಾಗಿ ಮಾಧ್ಯಮವೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಚಂದನ್ ಶೆಟ್ಟಿ ಮನಬಿಚ್ಚಿ ಮಾತನಾಡಿದ್ದಾರೆ. ಚಂದನ್ ಶೆಟ್ಟಿ ಮದುವೆ ಬಗ್ಗೆ ನಂಬಿಕೆ ಹೋಗಿಲ್ಲ. ಡಿವೋರ್ಸ್ ಪಡೆದು 2 ವರ್ಷ ಆಯ್ತು, ಆದರೆ ಮದುವೆ ಬಗ್ಗೆ ನಂಬಿಕೆ ಅಂತೂ ಹೋಗಿಲ್ಲ ರೀ. ಮುಂದಿನ ವರ್ಷ ಮತ್ತೆ ಮದುವೆ ಆಗ್ತಾನೆ ಅಂತ ಚಂದನ್ ಶೆಟ್ಟಿ ಬಾಯ್ ಬಿಟ್ಟಿದ್ದಾರೆ. ಮತ್ತೆ ಅದೇ ತಪ್ಪು ಮಾಡಲ್ಲ. ಹಾಗಿದ್ರೆ ತಪ್ಪಾದ್ರೂ ಏನು? ಮೊದಲ ಮದುವೆಯಲ್ಲಿ ಮಾಡಿದ ತಪ್ಪು ಎರಡನೇ ಬಾರಿ ಮಾಡಲ್ಲ. ಎಲ್ಲ ನೋಡಿಕೊಂಡೇ ಮದುವೆ ಆಗ್ತೇನೆ ಎಂಬ ಮಾತು ಚಂದನ್ ಶೆಟ್ಟಿ ಬಾಯಿಗಿಂತ ಹೊರ ಬಂದಿದೆ. ಅಪ್ಪ ಅಮ್ಮ ಒಪ್ಪಿದ್ಕೊಂಡ್ಮೇಲೆ ಮದುವೆ, ಅಪ್ಪ ಅಮ್ಮ ಒಪ್ಕೊಂಡ್ಮೇಲೆನೆ ಮದುವೆ ಆಗ್ತೀನಿ, ಮುಂದಿನ ವರ್ಷ ಮದುವೆ ಹಾಗೆ ಆಗ್ತೀನಿ, ಒಂದೆರಡು ಹುಡುಗಿಯರನ್ನ ಆಲ್ರೆಡಿ ನೋಡಿದ್ದೇನೆ ಅಂತ ಹೇಳ್ತಿದ್ದಾರೆ. 2024ರಲ್ಲಿ ಡಿವೋರ್ಸ್. 2 ವರ್ಷಗಳ ಹಿಂದೆ ಅಂದ್ರೆ 2024ರಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ಪಡೆದರು. ಬಿಗ್ ಬಾಸ್ ಕನ್ನಡ 5 ಕಾರ್ಯಕ್ರಮದಲ್ಲೇ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಸ್ಪರ್ಧಿಸಿದ್ರು. ಒಂದೇ ಮನೆಯಲ್ಲಿ ಇಬ್ಬರು ಲಾಕ್ ಆಗಿದ್ರು. ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಗೊಂಬೆ ಗೊಂಬೆ ಎಂಬ ಹಾಡನ್ನ ನಿವೇದಿತಾ ಗೌಡಗಾಗಿ ಚಂದನ್ ಶೆಟ್ಟಿ ಸಂಗೀತ ಸಂಯೋಜಿಸಿದ್ರು. ಶೋ ಮುಗಿದ ಮೇಲೆ ಓಪನ್ ಸ್ಟೇಜ್ ನಲ್ಲಿ ನಿವೇದಿತಾ ಗೌಡಗೆ ಚಂದನ್ ಶೆಟ್ಟಿ ಲವ್ ಪ್ರಪೋಸ್ ಮಾಡಿದ್ರು. ಪರಸ್ಪರ ಪ್ರೀತಿಸಿದ ಚಂದನ್ ಶೆಟ್ಟಿ ನಿವೇದಿತಾ ಗೌಡ 2020ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು. 4 ವರ್ಷಗಳ ಕಾಲ ಸಂಸಾರ ನಡೆಸಿದ ಚಂದನ್ ಶೆಟ್ಟಿ ನಿವೇದಿತಾ ಗೌಡ 2024ರಲ್ಲಿ ವಿಚ್ಛೇದನವನ್ನ ಪಡೆದ್ರು.